ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ನೋಡ್ರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ತುಂಬ ನೆಗಡೆ ಬಂದು ಸ್ವರನೇ ಚೇಂಜ್ ಆಗ್ಯದ ನೋಡ್ರಿ. ಏನೂ ಅನ್ಕೋಬೇಡ್ರಿ. ನಾನು ಇವತ್ತು ಮಧ್ಯಾಹ್ನಲೇ ಲಾಗ್ ಶುರು ಮಾಡಿದ್ದೀನಿ ನೋಡ್ರಿ. ತುಂಬ ಅಂದರೆ ತುಂಬ ಚಳಿ ಅದ ನೋಡ್ರಿ ಇಲ್ಲಿ. ನಾವಿರಲ್ಲಂತೂ ಮಂಗಳೂರಲ್ಲಿ ಚಳಿ ಅನ್ನೋದೇ ಇಲ್ಲ. ತುಂಬ ಅಂದರೆ ತುಂಬ ದೆಗಿ ಇರ್ತಿತ್ತಲ್ಲಿ. ಈ ಚಳಿಗೆ ನಮಗಂತೂ ಇಲ್ಲಿ ಅಡ್ಜಸ್ಟೇ ಆಗ್ತಾಯಿಲ್ಲ. ಬರೋ ದಿನ ಇವತ್ತು ಒಂದೇ ದಿವಸ ಆಯ್ತು ಬಂದಿದ್ದೀವಿ. ಅಷ್ಟಂದ್ರೆ ಚಳಿ ಅದ ನೋಡ್ರಿ. ಅದರ ಬೇರೆ 3 ಅಂತಸ್ತು ಮ್ಯಾಗ ಅದರಲ್ರಿ. ತುಂಬಾ ಚಳಿ ಐತಿ. ನಮ್ಮಲ್ಲಿ ಅಂಕರ ಕೂಲರ್ ಹಚ್ಚೋ ತನಕ ಇರ್ತಿದ್ದಿಲ್ಲ ನೋಡ್ರಿ. ನಾವು ಬರೀ 24 ಗಂಟೆ ಕೂಲರೇ ಹಚ್ತಿದ್ದೀವಿ. ಯಾಕಂದ್ರೆ ಅಷ್ಟು ಬ್ಯಾರ್ಸಲಿ ಆಗ್ತಿತ್ತು ರೀ. ಇಲ್ಲಿ ನೋಡಿದ್ರೆ ಬರೀ ಇಡ್ಡಿ ಏಕಟ್ಟೆ ಚಳಿ ಅಂದ್ರೆ ಚಳಿ ನೋಡ್ರಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದೀವಿ ಅಂದ್ರೂ ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಗ್ತಾಯಿಲ್ಲ. ಯಾಕಂದ್ರೆ ತುಂಬ ವರ್ಷ ಆಯ್ತಲ್ರಿ ನಾವು ಮಂಗಳೂರಲ್ಲಿ ಇದ್ದೀವಿ. ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ, ಅಷ್ಟಂದ್ರೆ ಚಳಿ ಇದೆ ನೋಡ್ರಿ. ನಮಗರ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಇಲ್ಲಿ ನೋಡ್ರಿ ಸಾಂಬಾರು ಮಾಡಿಟ್ಟಾರ ಮಧ್ಯಾಹ್ನ ಊಟಕ್ಕೆ ನಮ್ಮ ಅಕ್ಕ. ಮತ್ತು ಇಲ್ಲೇನದ ಸೌತೆಕಾಯಿ ಕಟ್ ಮಾಡಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿಟ್ಟಾರ್ರಿ. ಈರುಳ್ಳಿ ಕಟ್ ಮಾಡ್ಲಿಕ್ಕತ್ತಾರ ನೋಡ್ರಿ. ಇಲ್ಲೆಂಕರ ಅನ್ನ ಮಾಡಿಟ್ಟಾರ್ರಿ ಒಂದು ಕುಕ್ಕರ್ದಾಗ. ಇಲ್ಲಿ ಪಲ್ಯಕ್ಕತ್ತೇಳಿ ಒಂದು ಸ್ವಲ್ಪ ಸ್ವಲ್ಪ ಅದತ್ತೇಳಿ ಮಿಕ್ಸಿ ಜಾರಿಗೆ ಏನು ಹಾಕಿಲ್ಲ, ಇಲ್ಲೇನೆ ಕೊಟ್ಟು ಇಟ್ಟಾರ ನೋಡ್ರಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಬಿಸಿ ಅನ್ನ, ಸೌತೆಕಾಯಿ ಪಲ್ಯ ಮತ್ತು ಟೊಮೊಟೊ ತಿಳಿ ಸಾಂಬಾರು ಮತ್ತು ಚಪಾತಿ ಮಾಡಿಟ್ಟಾರ್ರಿ ಅವ್ರು ಅವಾಗಲೇ. ಈಗ ಇದು ಪಲ್ಯ ರೆಡಿ ಆಗೋಣ, ಊಟ ಮಾಡ್ತೀವಿ ನೋಡ್ರಿ. ಇವು ನೋಡ್ರಿ ಹಸಿ ತೊಗರಿ ರೀ. ಇವು ತಂದು ಮತ್ತು ಈಗ ಒಂದು 5-6 ದಿವಸ ಆಯ್ತು ರೀ. ನಮ್ಮ ಅಕ್ಕವರು ತೋಟದಾಗ ತಂದಿದ್ರು. ತಿತ್ತಾರೇನಂತ ಹೇಳಿಕೆ ಈ ಕಡೆ ತೊಗೊಂಡು ಬಂದಾರ್ರಿ. ನನಗಂತೂ ಭಾಳ ಇಷ್ಟ. ಇದಕ್ಕೆ ಉಪ್ಪು ಹಾಕಿ ಕುದಿಸ್ಬೇಕು ನೋಡ್ರಿ. ತಿಲ್ಲಕ್ಕಂತೂ ಭಾಳ ಚಂದ ಹತ್ತವ. ತಿತ್ತಾರತ್ತೇಳಿ ತೊಗೊಂಡು ಬಂದಾರ ನೋಡ್ರಿ ಅವ್ರು ನನಗೋಸ್ಕರ. ಇದಕ್ಕೆ ಉಪ್ಪು ಹಾಕಿ ಕುದಿಸ್ತೀವಿ ರೀ. ಕುದಿಸಿ ಸಾಯಂಕಾಲ ತಿಂತೀನಿ ರೀ ಇದನ್ನು. ಇವಾಗ ಮಧ್ಯಾಹ್ನ ತಿಂದೇವಂದ್ರೆ ಊಟ ಮಾಡೋಕ್ಕೆ ಆಗಂಗಿಲ್ಲ. ಸಾಯಂಕಾಲ ಟೈಮ್ನಾಗ ಸಖತ್ತಾಗಿರ್ತದೆ ನೋಡ್ರಿ. ಚಹಾ ಜೊತೆಗೆ ನಾವು ಇದನ್ನು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡು ತಿಂತೇವ್ರಿ. ತೊಗರಿಕಾಯಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ. ನನಗರಿ ತುಂಬ ಇಷ್ಟ ನೋಡ್ರಿ. ಇದು ತಂದು ಒಂದು 5 ದಿವಸ 6 ದಿವಸ ಆದರೂ ಕೂಡ ಇನ್ನೂ ಸ್ವಲ್ಪ ಹಸಿನೇ ಅದಾವ್ರಿ. ತುಂಬ ಚೆನ್ನಾಗಿರ್ತದೆ ಇದು. ಊಟ ಮಾಡ್ಲಕತ್ತೀವಿ ನೋಡ್ರಿ ಫ್ರೆಂಡ್ಸ. ಬರ್ರಿ ಊಟ ಮಾಡೋಣ. ಎಲ್ಲ ಥರ ಮಿಕ್ಸ್ ಪಲ್ಯ ಮತ್ತು ಇಲ್ಲಿ ಸೌತೆಕಾಯಿ ಕಟ್ ಮಾಡಿ ಇಟ್ಟಿರ ಅಂತ ಹೇಳಿ ನೋಡ್ರಿ. ಸೌತೆಕಾಯಿ ಪಲ್ಯ ಮತ್ತು ಕಡಕ್ ರೊಟ್ಟಿ ಮಾಡ್ಕೊಂಬಂದಾರ್ರಿ ಬರಾಗ ನಮ್ಮ ಸಣ್ಣವ ನಮ್ಮ ಅಕ್ಕ. ಅವು ತೆಳ್ಳಗೆ ಮಾಡ್ಕೊಂಡು ಕಟ್ಟಿ ಮಾಡ್ಕೊಂಡು ತೊಗೊಂಡು ಬಂದಾರ್ರಿ. ಇಲ್ಲಿ ಅಂಕರ ಚಪಾತಿ ಅದಾವು. ಎಲ್ಲ ಕಡೆ ತಾಟ ಹಚ್ಚಿಟ್ಟಿ ನೋಡ್ರಿ. ಎಲ್ಲರೂ ಊಟ ಮಾಡ್ಲಕತ್ತಾವ್ರಿ. ಬರ್ರಿ ಊಟ ಮಾಡಮ್ ಬರ್ರಿ ಅಂತ ಕರಿಲಕತ್ತಾರ ನೋಡ್ರಿ ಎಲ್ಲರೂ. ಊಟ ಮಾಡಮ್ ಬರ್ರಿ. ಇವ್ರು ನಮ್ಮ ಅಕ್ಕ ಏನು ಮಾಡಕತ್ತಾರಂದ್ರೆ ನೋಡ್ರಿ, ಈ ಥರ ಚಪಾತಿ ಮಾಡಿದ್ರೆ ಊಟಕ್ಕಂತೂ ಸೂಪರ್ ಇರ್ತದತ್ ನೋಡ್ರಿ. ಆ ಥರ ಬೇಯಿಸ್ಕೊಡ್ಲಿಕ್ಕತ್ತಾರ. ತುಂಬಾ ಚೆನ್ನಾಗಿರ್ತದ್ರಿ ಈ ಥರ ಚಪಾತಿ. ನಾವು ನೋಡಿದೆವು. ಈಗ ಒಂದು ಚಪಾತಿ ತಿಂದು ನೋಡ್ದೆ ನನ್ನ ಮಗ, ಭಾಳ ಚಂದ ಹತ್ತವ ಅಂತ ಹೇಳೇನ್ರಿ. ಹಂಗಾಗಿ ನಾನು ಮಾಡಿಸ್ಕೊಲ್ಕತ್ತೀವಿ. ಈ ಥರ ನೋಡ್ರಿ ಮಾಡಿಟ್ಟಿರಂಥ ಚಪಾತಿ ಈ ಟೈಪ್ ಗ್ಯಾಸಿನ ಮ್ಯಾಗ ಬೇಯಿಸ್ಕೋಬೇಕು ನೋಡ್ರಿ. ಸೂಪರಾಗಿರ್ತದ್ರಿ. ಬರ್ರಿ ಊಟ ಮಾಡಮ್. ಬಿಸಿ ಬಿಸಿ ಚಪಾತಿ ರೆಡಿ ಮಾಡಿ ಕೊಡ್ಲಿಕ್ಕತ್ತಾರ ನೋಡ್ರಿ. ಬರ್ರಿ ಎಲ್ಲರೂ ಊಟ ಮಾಡಮ್ರಿ. ಇಲ್ಲಿನೂ ಕೂಡ ಸೌತೆಕಾಯಿ ಪಲ್ಯ ಮತ್ತು ಇಲ್ಲಿ ಮಿಕ್ಸ್ ಎಲ್ಲ ಪಲ್ಯ. ಇಲ್ಲಿ ನೋಡ್ರಿ ಐಸು ಬಂದು ಕೂತಾಳ ಪಾಪು ನೋಡೋ ಸಲುವಾಗಿ. ಆಕಿ ಒಟ್ಟು ಪಾಪು ಬಿಟ್ಟೆ ಹೋಗಲ್ಗಳು ನೋಡ್ರಿ. ಇಲ್ಲೇ ನಮ್ಮ ತಮ್ಮನ ಮನೆ ಅದ ರೀ. ನಮ್ಮ ತಮ್ಮನ ಮನೆಗೆ ಹೊಂಟೀವಿ ನೋಡ್ರಿ ಸ್ನೇಹಿತರೆ. ನಾವು ಇಲ್ಲೇ ಸಮೀಪ ಅದ ರೀ, ನೋಡ್ಕೋತ ಹೊಂಟೀವಿ. ನಮ್ಮ ಸಣ್ಣವ್ದೇವ್ರಿ ಇಬ್ಬರು, ನಮ್ಮ ಅಕ್ಕ, ನನ್ನ ಮಗ, ನಾನು ಒಟ್ಟು ಮಂದಿ ನಮ್ಮ ತಮ್ಮನ ಮನೆಗೆ ಹೊಂಟಿದ್ದೇವ್ರಿ. ಮಾತಾಡ್ಸಿ ಬರ್ಬೇಕಂತೇಳಿ. ಆ ಟಾಕಿ ಬೆಲ್ಲಿ ಅದಾರ ಅವ್ರ ಮನೆ. ಅಲ್ಲೇ ಒಳಗೆ ಹೋಗ್ಬೇಕು ನೋಡ್ರಿ. ಬಾಡಿಗೆ ಅದಾರ ಅವರು. ಇಲ್ಲಿ ನಮ್ಮ ತಮ್ಮನು ಹೆಣ್ತಿ ಅದಾಳ. ಚಹಾ ಮಾಡ್ಕೊಂಡು ಬಂದಾಳ. ಚಹಾ ಮಾಡ್ಕೊಂಡು ಬಂದು ಚಹಾ ಕುಡ್ಲಿಕ್ಕತ್ತಾಳ ನೋಡ್ರಿ ಎಲ್ಲರಿಗೆ. ಬರ್ರಿ ಫ್ರೆಂಡ್ಸ್ ಚಹಾ ಕುಡಿಯಮ್ರಿ ಎಲ್ಲರೂ. ಚಹಾ ಮಾಡ್ಯಾರ್ರಿ, ಚಹಾ ಕುಡ್ಲಿಕ್ಕತ್ತೀವಿ. ಅಲ್ಲಿ ನಮ್ಮ ದೊಡ್ಡಮ್ಮ ಕೂತಾಳ ನೋಡ್ರಿ. ನಮ್ಮ ದೊಡ್ಡಮ್ಮ ನೋಡ್ರಿ. ಇವರು ಭಾಳ ಗಟ್ಟಿರಿ ಅವರು. ಬರ್ರಿ ಎಲ್ಲರೂ ಚಹಾ ಕುಡಿಯಮ್ರಿ. ಸೂಪರಾಗಿ ಚಹಾ ಮಾಡಲ್ಲ ನೋಡ್ರಿ. ಚಹಾ ಕುಡಿಯಮ್ ಬರ್ರಿ ಫ್ರೆಂಡ್ಸ್. ಇವ ನಮ್ಮ ತಮ್ಮನ ಮಗ ನೋಡ್ರಿ. ಹಾಯ್ ಮಾಡಕತ್ತ ನೋಡ್ರಿ. ಇಲ್ಲಿ ತೊಟ್ಲು ಕಾರ್ಯಕ್ರಮ ಐತಲ್ರಿ ನಾಳೆಗೆ. ಹಂಗಾಗಿ ನಮ್ಮ ತಮ್ಮ ಇಲ್ಲಿ ದಂಡಿ ಕಟ್ಟಿಸ್ಕೊಂಡು ಬಂದಾನ.
ಮತ್ತು ಇಲ್ಲಂತೂ ಸೇವಂತಿಗೆ ಹೂವು ತೊಗೊಂಡು ಬಂದಾರ್ರಿ. ಇಲ್ಲಿನೂ ಒಂದು ಸ್ವಲ್ಪ ಹೂವನೇ ಅದಾವೆ ನೋಡ್ರಿ. ನಾಳೆಗೆ ಸಿಂಪಲಾಗಿ ಮಾಡ್ತೇವ್ರಿ. ಪೂರ್ತಿ ಸಿಂಪಲಾಗಿನೂ ಮಾಡೋದಿಲ್ಲ ಮತ್ತು ಪೂರ್ತಿ ಜೋರು ಕೂಡ ಇಲ್ಲ ನೋಡ್ರಿ. ಅಷ್ಟೇ ಮೀಡಿಯಮ್ ಒಳಗೆ ನಾಳೆಗೆ ತೊಟ್ಲು ಕಾರ್ಯಕ್ರಮ ಮುಗಿಸ್ತಾರ್ರಿ. ನೋಡ್ರಿ ಈ ಥರದ್ದು ಹೂವನು ಸ್ವಲ್ಪ ಅಲಂಕಾರ ಮಾಡ್ಲಿಕ್ಕೆ ಬೇಕತ್ತ ತಂದಾರ ನೋಡ್ರಿ. ಎಷ್ಟು ಚಂದ ಅದಾವೆ ನೋಡ್ರಿ ಹೂವು. ಇಲ್ಲಿಷ್ಟು ಹೂವು ಅದಾವ್ರಿ. ಮತ್ತು ಇಲ್ಲಿನೂ ಕೂಡ ಸ್ವಲ್ಪ ಹೂವನೇ ಅದಾವ್ರಿ. ಇವು ಕೂಡ ಹೂವನ್ನೇ ತೊಗೊಂಡು ಬಂದಾರ. ಇಲ್ಲಿ ಗುಲಾಬ್ದು ಹೂವು ಅದಾವೆ ನೋಡ್ರಿ ಸ್ವಲ್ಪ. ಇಲ್ಲಿನೂ ಕೂಡ ಗುಲಾಬ್ದು ಹೂವು ತೊಗೊಂಡು ಬಂದಾರ. ಇದು ಅಂತ ದಂಡಿ ಅದಾರ. ಇದು ಇಲ್ಲಿನ ಹೂವು ಇಷ್ಟು ಹೂವು ತೊಗೊಂಡು ಬಂದಾರ ನೋಡ್ರಿ. ಮತ್ತು ಅಡುಗೆ ಅಂಕಾರ ಅಲ್ಲಿ ಹೋಟೆಲ್ದಾಗೆ ನಮ್ಮ ತಮ್ಮ ಹೋಟೆಲ್ದಾಗ ಕೆಲಸ ಮಾಡ್ತಾರಲ್ರಿ, ಅಲ್ಲೇ ಹೋಟೆಲ್ನಾಗೆ ಅಡುಗೆ ಮಾಡ್ಕೊಂಡು ಬರ್ತಾನೆ ರೀ ಅವ. ಮನೆಯಲ್ಲಿ ಇಷ್ಟೇ ಹೋಳಿಗೆ ಚಪಾತಿ ಮಾಡ್ತಾರೆ ನಾಳೆಗೆ. ಇಲ್ಲಿನೂ ಕೂಡ ಸ್ವಲ್ಪ ಸಂತಿ ತೊಗೊಂಡು ಬಂದ ನೋಡ್ರಿ. ಆಲ್ರೆಡಿ ಹೋಟೆಲ್ ಒಳಗೆ ಇಟ್ಟು ಬಂದಾನ ಫ್ರಿಜ್ನಾಗ. ಇಲ್ಲಿ ಪಾಯಸ ಮಾಡೋಕೆ ಇಲ್ಲಿ ಶಾವ್ಗೆ ತೊಗೊಂಡನ. ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ತೊಗೊಂಡನ್ರಿ. ಮತ್ತು ಇಲ್ಲಿ ಸ್ವಲ್ಪ ತೊಗರಿ ಬೇಳೆ ಅದ ರೀ ಸಾಂಬಾರ್ಗೆ. ಇಲ್ಲಿ ಒಂದು ಸ್ವಲ್ಪ ಹಪ್ಪಳ ಅದ ನೋಡ್ರಿ. ತುಂಬ ಜಾಸ್ತಿ ಜನಕ್ಕೇನು ಹೇಳಂಗಿಲ್ಲ ರೀ, ಗೊತ್ತಿರೋರಿಗಷ್ಟೇ ಹೇಳ್ತಾರೆ ರೀ. ಹಾಗಾಗಿ ನೋಡಿಕೊಂಡು ಸ್ವಲ್ಪಗೆ ಮಾಡಕತ್ತಾರೆ ಅವರು. ನೋಡ್ರಿ ಇದು ಹಪ್ಪಳದ ಪ್ಯಾಕೆಟ್ ಐತ್ರಿ ಇಲ್ಲಿ. ಇದಿಷ್ಟು ಅವ ನಾಳೆ ಬೆಳಗ್ಗೆ ತೊಗೊಂಡು ಹೋಗ್ತಾನೆ ರೀ, ಹೋಟೆಲ್ಗೆ ಹೋಗ್ತಾನೆ ನೋಡ್ರಿ. ಆ ಟೈಮ್ನಾಗ ತೊಗೊಂಡು ಹೋಗಿ ಅವ ಎಲ್ಲನೂ ಪಲ್ಯ ಸಾಂಬಾರು ಪಾಯಸ ಮತ್ತು 2 ಥರದ ಪಲ್ಯ ಎಲ್ಲ ಅಲ್ಲೇ ಮಾಡ್ಕೊಂಡು ಬರ್ತಾನೆ ರೀ. ಮನ್ಯಾಗ ನಾವು ಮಾತ್ರ ಚಪಾತಿ ಸ್ವಲ್ಪ ಹೋಳಿಗೆ ಮಾತ್ರ ಮಾಡ್ತೀವಿ ರೀ. ಸ್ವೀಟ ತಂದಿಟ್ಟಾನ್ರಿ ಆಲ್ರೆಡಿ. ನೋಡ್ರಿ ಇಲ್ಲಿ ಸ್ವೀಟಿಂದು ಡಬ್ಬ ತೊಗೊಂಡು ಬಂದ ನಮ್ಮ ತಮ್ಮ. ಸೋನ್ ಪಾಪಡಿ ಅಲ್ಲ ಇದು, ಸೋನ್ ಪಾಪಡಿ ಡಬ್ಬ ತೊಗೊಂಡು ಬಂದ ನೋಡ್ರಿ. ಹೋಳಿಗೆ ಕೂಡ ಮಾಡಕತ್ತಾರ ಮತ್ತು ಪಾಯಸ ಕೂಡ ಮಾಡ್ಲಕತ್ತಾರ ಮತ್ತು ಸ್ವೀಟ್ನು ಕೂಡ ಕೆಲವರು ಕೇಳ್ಯಾರತ್ರಿ. ಅದಕ್ಕೋಸ್ಕರ ಸ್ವೀಟ್ ಡಬ್ಬನು ತೊಗೊಂಡು ಬಂದಾನ. ನಾ ಬೆಳಗ್ಗೆ ಹೇಳಿದ್ನಲ್ರಿ ತೊಗರಿ ಕಾಳು ಸಾಯಂಕಾಲ ಟೈಮ್ನಾಗ ಕುದಿಸ್ತೇವೆ ಅಂತ ಹೇಳಿಕೆ ಒಂದು 5 ಗಂಟೆ 5:15 ಕುದಿಸ್ಬೇಕಂದೇವು. ನಮ್ಮ ತಮ್ಮವ್ರ ಮನೆಗೆ ಹೋದೇವಲ್ರಿ, ಹಾಗಾಗಿ ಕುದಿಸೋಕ್ಕಾಗಲಿಲ್ಲ. ಇವಾಗ ಕುದಿಸ್ತಾ ಇದ್ದಾರೆ. ಇದು ನೋಡ್ರಿ ಉಪ್ಪಾಕಿ ಕುದಿಸ್ಯಾರ. ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ ತಿನ್ನಕ್ಕಿದು. ಈಗಷ್ಟೇ ಕುದಿಸಿ ಇಟ್ಟಾರ್ರಿ. ಇನ್ನೂ ಒಂದು ಸ್ವಲ್ಪ ಇಲ್ಲೇ ಪಾತ್ರೆ ಒಳಗೆ ಐತಿ ನೋಡ್ರಿ. ಬರ್ರಿ ತೊಗರಿಕಾಯಿ ತಿನ್ನಮ್ಮ. ತೊಗರಿಕಾಯಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ ನೋಡ್ರಿ. ಟೈಮ್ 7:30 ಆಗ್ಯದ, ಸಾಯಂಕಾಲ 7:30 ಆಗ್ಯದ. ತಿನ್ನಕತ್ತೀವಿ ನೋಡ್ರಿ. ಯಾರಿಗಿಷ್ಟ ಅಂತೇಳಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ನಮಸ್ಕಾರ ರೀ. ಥ್ಯಾಂಕ್ ಯು.